ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ದೀಪಾವಳಿಯ ಮಹಾಪರ್ವವನ್ನ ಪರಮ ಪೂಜ್ಯ ಸಂತ ಶ್ರೀ ಆಸಾರಾಮ್ಜಿ ಬಾಪು ಅವರ ಪವಿತ್ರ ಸಾನ್ನಿಧ್ಯ ಮತ್ತು ಪ್ರೇರಣೆಯಲ್ಲಿ ಸಂತ ಶ್ರೀ ಆಸಾರಾಮ್ಜಿ ಬಾಪು ಆಶ್ರಮ ಕಲಬುರಗಿಯಲ್ಲಿ ಭವ್ಯವಾಗಿ ಆಚರಿಸಲಾಯಿತು. ಬಾಪೂಜಿಯ ಪಾವನ ಪ್ರೇರಣೆಯಿಂದ ಸಂತ ಶ್ರೀ ಆಸಾರಾಮ್ಜಿ ಮಾನವ ಉತ್ಥಾನ ಟ್ರಸ್ಟ್ ಮೂಲಕ ಬಡವರು ಮತ್ತು ಅಗತ್ಯ ಇರುವವರಿಗೆ ದಿನನಿತ್ಯದ ಜೀವನಕ್ಕೆ ಉಪಯೋಗವಾಗುವಂತಹ ವಸ್ತುಗಳನ್ನು ವಿತರಿಸಲಾಯಿತು. ಆರ್ಥಿಕವಾಗಿ ಹಿಂದುಳಿದವರ ಜೊತೆ ದೀಪಾವಳಿಯನ್ನು ಆಚರಿಸುವ ಬಾಪೂಜಿಯ ಸಂದೇಶದಂತೆ ಅವರಿಗೆ ದೇವರ ಭಕ್ತಿ ಶಕ್ತಿ ಮತ್ತು ಸತ್ಸಂಗದ ಮಾರ್ಗದಲ್ಲಿ ಪ್ರೇರಣೆಯೂ ನೀಡಲಾಯಿತು. ದೇವನಾಮ ಜಪ, ಭಜನೆ ಮತ್ತು ಕೀರ್ತನಾದ ಮೂಲಕ ಅವರ ಹೃದಯಗಳಲ್ಲಿ ಭಕ್ತಿ ಮತ್ತು ಸಂತೋಷದ ಕಿರಣವನ್ನ ಈ ದೀಪಾವಳಿಯೆಂದು ಹರಡಿಸಲಾಯಿತು. ಬಾಪೂಜಿಯ ಉಪದೇಶದಂತೆ ಜೀವನದಲ್ಲಿ ನಿಜವಾದ ಅಗತ್ಯವೆಂದರೆ ದೇವರ ಮಾರ್ಗದಲ್ಲಿ ನಡೆಯುವುದು, ದೊರೆಯುವ ಶುದ್ಧ ಜ್ಞಾನ. ಈ ಶುದ್ಧ ಜ್ಞಾನವೇ ಅಜ್ಞಾನ ಹಾಗೂ ದುಃಖದ ಕತ್ತಲೆಯನ್ನು ನಿವಾರಿಸಿ ಸಂತೋಷ ಮತ್ತು ಶಾಂತಿಯ ಬೆಳಕನ್ನು ನೀಡುತ್ತದೆ. ಇದೇ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಭಕ್ತರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ತಲುಪಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತ ಶ್ರೀ ಆಸಾರಾಮ್ಜಿ ಮಾನವ ಉತ್ಥಾನ ಟ್ರಸ್ಟ್ ಕಲಬುರಗಿಯ ಮೋಹನ್ ಲಾಡ್ಜ್ ಎದುರಿನ ನಿರ್ಮಾಣಾಧೀನ ಆಶ್ರಮದ ಕಟ್ಟಡದಲ್ಲಿ ಎಲ್ಲ ಭಕ್ತರಿಗೂ ಆಹ್ವಾನವನ್ನು ನೀಡಲಾಗಿತ್ತು. ಬಡವರು ಹಾಗೂ ಅಗತ್ಯವಂತರಿಗೆ ದಿನನಿತ್ಯದ ಅವಶ್ಯಕತೆ ವಸ್ತುಗಳನ್ನು ನೀಡುವ ಮೂಲಕ ಅವರಿಗೆ ಸಹಾಯ ಹಸ್ತವನ್ನು ಚಾಚಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ SY ಪಾಟೀಲ್ ಜಿ ಹಾಗೂ ಇತರ ಸದಸ್ಯರು, ಭಕ್ತರು ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಎಲ್ಲರೂ ಪೂಜ್ಯ ಬಾಪೂಜಿಯ ಪಾವನ ಸಂದೇಶವನ್ನ ಸಮಾಜದ ಹಿಂದುಳಿದ ವರ್ಗದವರೆಗೂ ತಲುಪಿಸಿ ದೀಪಾವಳಿಯ ನಿಜವಾದ ಅರ್ಥವಾದ ದಯೆ ಮತ್ತು ಸೇವೆ ಮತ್ತು ಭಕ್ತಿಯ ಬೆಳಕನ್ನ ಎಲ್ಲರ ಮನಗಳಲ್ಲಿ ಪ್ರಜ್ವಲಿಸಿದ್ರು. ವರದಿ ಶಿವಕುಮಾರ SK ಹಿರೇಮಠ, ಕಲಬುರಗಿ ಜಿಲ್ಲಾ ವರದಿಗಾರರು.